ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರ್ತಕ್ಕಂಥ ಆಪ್ಟಿಕ್ಸ್, ಅದರಲ್ಲೂ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರ್ನ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಂದಿನ ಒಂದು 3 ವಿಡಿಯೋಗಳಲ್ಲಿ ನಾನು ಓನ್ಲಿ ಸ್ಮಾರ್ಟ್ ಬೋರ್ಡನ್ನು ಯೂಸ್ ಮಾಡಿದೆ, ಡಿಜಿಟಲ್ ಬೋರ್ಡನ್ನು ಯೂಸ್ ಮಾಡಿಕೊಂಡು ನ್ಯೂಮರಿಕಲ್ಸನ್ನು ಮಾಡಿದೆ. ರಿಫ್ಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ, ರಿಫ್ಲೆಕ್ಷನ್ ಬೈ ಮಿರರ್ಸ್ ಅಂತ, ಕರ್ವ್ಡ್ ಸರ್ಫೇಸ್ ಅಂತ 3 ವಿಡಿಯೋದಲ್ಲಿ ಒಟ್ಟು 16 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನೀವು ಶೇರ್ ಮಾಡಿ ನನಗೆ ಕಾಮೆಂಟ್ಸನ್ನು. ಐ ವಿಲ್ ಟ್ರೈ ಟು ರೆಕ್ಟಿಫೈ. ಈಗ ಈ ಪರ್ಟಿಕ್ಯುಲರ್ ವಿಡಿಯೋದಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಲೆನ್ಸ್ ಅಂದರೆ ರಿಫ್ರಾಕ್ಷನ್ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿಫ್ಲೆಕ್ಷನ್ ಆಯಿತು, ಇವಾಗ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ರಿಫ್ರಾಕ್ಷನ್ ಅಂತ ಬಂದಾಗ ಒನ್ಸ್ ಅಗೈನ್ ಪ್ಲೇನ್ ಸರ್ಫೇಸ್ ಬರುತ್ತೆ, ಕರ್ವ್ಡ್ ಸರ್ಫೇಸ್ ಬರುತ್ತೆ, ಮತ್ತು ಪ್ರಿಸಮ್ ಬರುತ್ತೆ. ಫಸ್ಟ್ ಕರ್ವ್ಡ್ ಸರ್ಫೇಸ್ ಅಂದರೆ ಲೆನ್ಸ್ಗಳನ್ನು ಮುಗಿಸ್ಬಿಟ್ಟು ಆಮೇಲೆ ರಿಮೈನಿಂಗ್ 2 ಪಾರ್ಟ್ಸನ್ನು ತಗೋತೀನಿ. ಸೊ ಟು ಬಿಗಿನ್ ವಿತ್ ಲೆಟ್ ಮೀ ಗಿವ್ ಅ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ರಿಫ್ರಾಕ್ಷನ್. ನೋಡಿ, ಲೆನ್ಸ್ ಅಂತ ಬಂದಾಗ 2 ಥರ ಲೆನ್ಸ್ಗಳಿದ್ದಾವೆ. ಒಂದು ಕಾನ್ವೆಕ್ಸ್ ಲೆನ್ಸ್ ಅಂತ, ಇನ್ನೊಂದು ಕಾನ್ಕೇವ್ ಲೆನ್ಸ್ ಅಂತ. ಓಕೆ, ಸೊ ಇದೆಲ್ಲ ನನ್ನ ವಿಡಿಯೋದಲ್ಲಿ ಡೀಟೇಲ್ಸ್ ಇದೆ. ಬರೀ ಕಾನ್ವೆಕ್ಸ್ ಅಲ್ಲ, ಇದು ಬೈ ಕಾನ್ವೆಕ್ಸ್ ಆ್ಯಕ್ಚುಲಿ. ಕೆಲವೊಮ್ಮೆ ಈ ಥರನೂ ಇರುತ್ತೆ, ಅಂದರೆ ಪ್ಲೇನೋ ಕಾನ್ವೆಕ್ಸ್ ಇರುತ್ತೆ, ಅಥವಾ ಕೆಲವೊಮ್ಮೆ ಈ ಥರ ಇರುತ್ತೆ, ಅಂದರೆ ಪ್ಲೇನೋ ಕಾನ್ಕೇವ್ ಇರುತ್ತೆ. ಪ್ಲೇನೋ ಕಾನ್ಕೇವ್, ಪ್ಲೇನೋ ಕಾನ್ವೆಕ್ಸ್, ಕಾನ್ಕೇವೋ ಕಾನ್ವೆಕ್ಸ್, ಈ ಥರ ಎಲ್ಲ ಇರುತ್ತೆ. ಆಮೇಲೆ ಇವುಗಳಲ್ಲಿ ಒಂದು ಮೇಯ್ನ್ ಆಕ್ಸಿಸ್ ಇರುತ್ತೆ, ಅದನ್ನು ಪ್ರಿನ್ಸಿಪಾಲ್ ಆಕ್ಸಿಸ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಪೋಲ್ ಸೆಂಟರ್. ಮಿರರ್ಗೆ ಹೆಂಗಿರುತ್ತೋ ಹಾಗೆ ಇಲ್ಲೂ ಕೂಡ ಪೋಲ್ ಸೆಂಟರ್ ಅಂತ ಇರುತ್ತೆ. ಆಮೇಲೆ ರೇಸ್ ಈ ಥರ ಬಂದು ರಿಫ್ರಾಕ್ಷನ್ ಆಗಿ ಒಂದು ಕಡೆ ಮೀಟ್ ಆಗ್ತವೆ. ಎಲ್ಲಿ ಮೀಟ್ ಆಗ್ತಾವೋ ಅದನ್ನು ಫೋಕಲ್ ಪಾಯಿಂಟ್ ಅಂತ ಕೂಡ ಕರಿತೀವಿ. ಓಕೆ, ಆಮೇಲೆ ಕಾನ್ವೆಕ್ಸ್ ಲೆನ್ಸ್ ಬಂದು ಕನ್ವರ್ಜಿಂಗ್ ಲೆನ್ಸು, ಕಾನ್ಕೇವ್ ಲೆನ್ಸ್ ಬಂದು ಕಾನ್ಕೇವ್ ಲೆನ್ಸ್ ಬಂದು ಡೈವರ್ಜಿಂಗ್ ಲೆನ್ಸ್. ಇದು ಸ್ವಲ್ಪ ಮಿಸ್ಟೇಕ್ ಆಯಿತು. ಓಕೆ, ಜಸ್ಟ್ ಡ್ರಾ ದಿ ಡಯಾಗ್ರಾಮ್. ಸೊ ಹೀಗೆ ಇಟ್ ಗೋಸ್ ಲೈಕ್ ದಿಸ್ ಆ್ಯಂಡ್ ದೆನ್ ಡೈವರ್ಜಸ್ ಲೈಕ್ ದಿಸ್. ಇಟ್ ಗೋಸ್ ಲೈಕ್ ದಿಸ್ ಆ್ಯಂಡ್ ಡೈವರ್ಜಸ್. ಸೊ ಕಾನ್ವೆಕ್ಸ್, ಕಾನ್ಕೇವ್ ಲೆನ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ. ಇನ್ನೂ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ಸೈಮಲ್ಟೇನಿಯಸ್ ಆಗಿ ಹೇಳ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಕೆಲವೊಂದು ಈಕ್ವೇಷನ್ಸ್. ಮೊದಲನೇದಾಗಿ ಒಂದು ಫಾರ್ಮುಲಾ. ಇಲ್ಲಿ 2 ಮೇಯ್ನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಒಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ, ಇನ್ನೊಂದು ಲೆನ್ಸ್ ಫಾರ್ಮುಲಾ ಅಂತ. ಅದಕ್ಕೂ ಮುಂಚೆ ಇವಾಗ ಇದು ಕಾನ್ವೆಕ್ಸ್ ಸರ್ಫೇಸ್ ಅಂದ್ಕೊಳ್ಳೋಣ. ಇದು ಡೆನ್ಸರ್ ಮೀಡಿಯಮ್ ಇದು. ಓಕೆ, ಇದು ಆಕ್ಸಿಸ್. ಇಲ್ಲಿ ಆಬ್ಜೆಕ್ಟ್ ಇದ್ದು ಇಲ್ಲಿ ಇಮೇಜ್ ಫಾರಮ್ ಆಗ್ಬೋದು, ಅಥವಾ ಇಲ್ಲೇ ಆಬ್ಜೆಕ್ಟ್ ಇದ್ದು ಅಲ್ಲಿ ಇಮೇಜ್ ಫಾರಮ್ ಆಗ್ಬೋದು. ಸೊ ಈ ಕರ್ವೇಚರ್ನ ರೇಡಿಯಸನ್ನು R ಅಂತ ತಗೊಂಡು ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N1, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2, ಆಮೇಲೆ ಇಮೇಜ್ ಡಿಸ್ಟೆನ್ಸ್ V, ಆಬ್ಜೆಕ್ಟ್ ಡಿಸ್ಟೆನ್ಸ್ U ಅಂತ ತಗೊಂಡಾಗ ವಿ ರೈಟ್ ಒನ್ ಈಕ್ವೇಷನ್ ದಟ್ ಈಸ್ N2 ಡಿವೈಡೆಡ್ ಬೈ V ಮೈನಸ್ N1 ಡಿವೈಡೆಡ್ ಬೈ U is equal to N2 minus N1 ಡಿವೈಡೆಡ್ ಬೈ R ಅಂತ ಒಂದು ಈಕ್ವೇಷನ್ ಇದೆ. ಇಲ್ಲಿ N2 ಬಂದ್ಬಿಟ್ಟು ಇಮೇಜ್ ಸ್ಪೇಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್, N1 ಬಂದು ಆಬ್ಜೆಕ್ಟ್ ಸ್ಪೇಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಬರದೆ ನೋಡಿ, ಆಬ್ಜೆಕ್ಟ್ ಇದೆ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಇಮೇಜ್ ಇಲ್ಲಿದೆ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್. ಒಂದು ವೇಳೆ ಇಮೇಜ್ ಇಲ್ಲಿ ಫಾರಮ್ ಆಗಿ ಆಬ್ಜೆಕ್ಟ್ ಅಲ್ಲಿದ್ರೆ ಬರುತ್ತೆ. ಈಗ ಗ್ಲಾಸ್ ಸ್ಪಿಯರ್ನ ಒಳಗಡೆ ಒಂದು ಬಬ್ಬಲ್ ಇದೆ, ಆ ಬಬ್ಬಲನ್ನು ಹೊರಗಡೆಯಿಂದ ನೋಡಿದಾಗ ಎಲ್ಲಿ ಇಮೇಜ್ ಫಾರಮ್ ಆಗುತ್ತೆ ಅಂತೆಲ್ಲ ಬರುತ್ತೆ ಪ್ರಾಬ್ಲಮ್ಸ್. ಗ್ಲಾಸ್ ಬಬ್ಬಲ್ನ ಒಳಗಡೆ ಇರ್ತಕ್ಕಂಥ ಗ್ಲಾಸ್ ಸ್ಪಿಯರ್ನ ಒಳಗಡೆ ಇರ್ತಕ್ಕಂಥ ಬಬ್ಬಲ್ಲು ಅದು ಆಬ್ಜೆಕ್ಟ್ ಆಗುತ್ತೆ. ಅಂದರೆ ಡೆನ್ಸರ್ ಮೀಡಿಯಮಲ್ಲೂ ಆಬ್ಜೆಕ್ಟ್ ಇರೋ ಚಾನ್ಸ್ ಇರುತ್ತೆ. ಡೆನ್ಸರ್ ಮೀಡಿಯಮಲ್ಲಿ ಆಬ್ಜೆಕ್ಟ್ ಇದ್ದಾಗ ಈ ಫಾರ್ಮುಲಾನ ನಾವು N1 ಡಿವೈಡೆಡ್ ಬೈ V ಮೈನಸ್ N2 ಡಿವೈಡೆಡ್ ಬೈ U is equal to N1 ಮೈನಸ್ N2 ಡಿವೈಡೆಡ್ ಬೈ R ಈ ಥರ ಬರೀಬೇಕು. ಓಕೆ, ಸೊ ಇದು ಒಂದು ಈಕ್ವೇಷನ್. ಈ ಈಕ್ವೇಷನ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಇದು ಬಿಟ್ಟರೆ ನೆಕ್ಸ್ಟ್ ಈಕ್ವೇಷನ್ನು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ. ಐ ಜಸ್ಟ್ ರೈಟ್ ದಟ್ ಆಲ್ಸೋ. ಇವತ್ತು ಸಾಧ್ಯವಾದರೆ ಈ 2 ಫಾರ್ಮುಲಾಗಳ ಮೇಲೆ ಇದು 1, ಇದು 2, ಇನ್ನೊಂದು 3ನೇ ಫಾರ್ಮುಲಾ ಅದೇನಪ್ಪ ಅಂತಂದರೆ 1/f ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು N-1 ಇಂಟು 1/R1 ಮೈನಸ್ 1/R2. Okay, where R1 is the radius of curvature of first surface, R2 is the radius of curvature of the second surface, N is the refractive index of that particular glassy material. Okay, F is the focal length of that lens. ಈಗ ಈ ಲೆನ್ಸಿನ ಸುತ್ತ ಬೇರೆ ಯಾವುದಾದ್ರೂ ಒಂದು ಮೀಡಿಯಂ ಇತ್ತು ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಸೇ ದಿಸ್ ಲೆನ್ಸ್ ಈಸ್ ಡಿಪ್ಡ್ ಇನ್ ವಾಟರ್. ಓಕೆ, ಈಗ ಸದ್ಯಕ್ಕೆ ಲೆನ್ಸ್ A
ಏರಲ್ಲಿದೆ, ಒಂದು ವೇಳೆ ಅದನ್ನು ನೀರಿನಲ್ಲಿ ಎದ್ದಿದಾಗ ಅಥವಾ ಸುತ್ತ ಸರೌಂಡಿಂಗ್ ಮೀಡಿಯಂ ಬೇರೆದೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದಾಗ ದೆನ್ ವಿ ಹ್ಯಾವ್ ಟು ರೈಟ್ ದಿಸ್ ಆಸ್ NGW ಅಂತ. ಸೊ ಜಿ ಬಂದ್ಬಿಟ್ಟು ಈ ಲೆನ್ಸಿನ ಮೆಟೀರಿಯಲ್ಲು, ಡಬ್ಲ್ಯೂ ಬಂದ್ಬಿಟ್ಟು ಸರೌಂಡಿಂಗಿನ ಸರೌಂಡಿಂಗ್ ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಅಂದರೆ ಇದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗುತ್ತೆ. ಆಮೇಲೆ ಇಲ್ಲಿ ಸೈನ್ ಕನ್ವೆನ್ಷನ್ಸು, ಎಲ್ಲೆಲ್ಲಿ ಸೈನ್ ಕನ್ವೆನ್ಷನ್ಸ್ನ ಹೇಳಬೇಕಾಗುತ್ತೋ ಅಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಅದು ಬಿಟ್ಟರೆ ನಾರ್ಮಲಿ ಇಂದಿನ ಏನು ಮಿರರ್ಸಲ್ಲಿ ನಾವು ಸೈನ್ ಕನ್ವೆನ್ಷನ್ಸನ್ನು ಯೂಸ್ ಮಾಡಿದ್ದೀವಲ್ಲ, ಇಲ್ಲೂ ಕೂಡ ಅದೇನೇ. ಅಂದರೆ all the distances are measured from the pole center, and if you are measuring in the opposite direction to the light, you take it as negative. In the same direction of light, you take it as positive. Andre along negative x axis, positive x axis, andre Cartesian coordinate system. Amele along y axis idre adu positive, along minus y axis idre adu negative. Ivellanu allunu bandide, illunu barutte. Adr jotege ee radius of curvature annu ನಾವು ಮೆಷರ್ ಮಾಡಬೇಕಾದ್ರೆ once again ಲೈಟಿನ ಡೈರೆಕ್ಷನಲ್ಲಿ ಮೆಷರ್ ಮಾಡಿದರೆ ಅದು ಪಾಸಿಟಿವ್, ಲೈಟ್ಗೆ ಆಪೋಸಿಟ್ ಆಗಿ ಮೆಷರ್ ಮಾಡಿದರೆ ಅದು ನೆಗೆಟಿವ್. ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದಾಗ ನಾನು ಅದನ್ನು ಹೇಳ್ತಾ ಹೋಗ್ತೀನಿ, ಈಗಲೇ ಎಲ್ಲನೂ ಹೇಳೋದು ಬೇಡ. ಇನ್ನು ಒಂದು 4ನೇ ಈಕ್ವೇಷನ್ನು ಅದೊಂದು ಬರೆದು ಬಿಡ್ತೀನಿ. ಇನ್ನು ಉಳಿದಿದ್ದನ್ನು ನೆಕ್ಸ್ಟು ಬರ್ತಾ ಹೇಳ್ಕೊಂಡು ಹೋಗ್ತೀನಿ. ಮ್ಯಾಗ್ನಿಫಿಕೇಷನ್ ಹಿಂದಿನ ಚಾಪ್ಟರ್ನಲ್ಲಿ ಅಂದರೆ ಮಿರರ್ಸಲ್ಲಿ ನಾವು -v/u ಬರಿತಿದ್ವಿ, ಇಲ್ಲಿ ಅದು ಬರೀ v/u ಆಗುತ್ತೆ. ಅದು ಬಿಟ್ಬಿಟ್ರೆ m ನೆಗೆಟಿವ್ ಫಾರ್ ರಿಯಲ್, m ಪಾಸಿಟಿವ್ ಫಾರ್ ವರ್ಚುವಲ್, ಅವೆಲ್ಲ ಹಾಗೇನೆ ಉಳ್ಕೋತವೆ. ಸೊ ಇಷ್ಟು ಇಂಟ್ರೊಡಕ್ಷನ್ ಅನ್ನು ಕೊಟ್ಟು ಇನ್ನೊಂದು ಪಾಯಿಂಟ್, ಪವರ್ ಬಂದ್ಬಿಟ್ಟು 1/f ಅಂತ. ಓಕೆ, SI ಯೂನಿಟ್ ಬಂದು ಡಯಾಪ್ಟರ್. ಆಮೇಲೆ ಯಾವಾಗಲೂ ಇದು ಮೀಟರ್ನಲ್ಲಿ ಇರಬೇಕು, ಎಫ್ ಅನ್ನೋದು ಮೀಟರಲ್ಲಿ ಇರಬೇಕು. ಕೆಲವೊಮ್ಮೆ ಸೆಂಟಿಮೀಟ್ರಲ್ಲಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಎಫ್ ಈಸ್ 15 ಸೆಂಟಿಮೀಟರ್, ವಾಟ್ ಈಸ್ ದ ಪವರ್ ಅಂದಾಗ ನಾವು ಇದನ್ನು 100/15 ಅಂತ ಬರ್ಕೋಬೇಕು, ಅಥವಾ 15ಅನ್ನೇ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾರ್ಮಲಿ ಏನು ಮಾಡ್ಬಿಡ್ತೀವಿ, 1/15 ಅಂತ ಬರೆದು ಬಿಡ್ತೀವಿ. ಸೊ ಇಟ್ ಈಸ್ ನಾಟ್ ಸೊ. ಆ್ಯಕ್ಚುಲಿ ಇದು ನ್ಯೂಮರೇಟರ್ ಬಂದ್ಬಿಟ್ಟು 1 ಆದಾಗ ಅಂದರೆ ಮೀಟರ್ ಅಂತ ತಗೊಂಡು ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲ ಸರ್ ನಾನು ಇದನ್ನು ಸೆಂಟಿಮೀಟ್ರಲ್ಲೇ ಇಟ್ಕೋತೀನಿ ಅನ್ನೋದಾದರೆ ದೆನ್ ಯು ರೈಟ್ ನ್ಯೂಮರೇಟರ್ ಆಸ್ 100. ಅದಲ್ಲದೆ ಇಲ್ಲಿದೆಯಲ್ಲ, ಇದನ್ನು ಕೂಡ ನಾವು ಪವರ್ ಅಂತ ತಗೋತೀವಿ. ಸೊ ಐ ರೈಟ್ ಒನ್ ಮೋರ್ ಈಕ್ವೇಷನ್. ಪವರ್ ಈಸ್ ನಾಟ್ ಓನ್ಲಿ ಗಿವನ್ ಬೈ 1/f, also given by n2 difference n1 divided by r. ಆಮೇಲೆ ಈ ಲೆನ್ಸಿನ ಸುತ್ತ ಏನಾದರೂ ಮೀಡಿಯಂ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ p is equal to refractive index of the medium divided by focal length. ಸೊ ಇಷ್ಟು ಈಕ್ವೇಷನ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಐ ಕನ್ಸಾಲಿಡೇಟ್ ದೆಮ್. ಸೊ ಅಷ್ಟು ಈಕ್ವೇಷನ್ಸನ್ನು ಬರಿತೀನಿ ಇವಾಗ. ಮೊದಲನೇ ಈಕ್ವೇಷನ್ನು n2 divided by v minus n1 divided by u is equal to n2 minus n1 divided by r. ಇದು ಯಾವಾಗ object is in rarer medium, image is in denser medium, n2 greater than n1. ಒಂದು ವೇಳೆ ಉಲ್ಟಾ ಇತ್ತು ಅಂದ್ಕೊಳ್ಳಿ, ಅವಾಗ n1 divided by v minus n2 divided by u that is equal to n1 minus n2 divided by r. Okay, ಇದು ಯಾವಾಗ when n1 is greater than, okay, n1 is same, n1 is less than n2, same equation, same condition ಏನೇ. ಓಕೆ, ಅಂದರೆ ಈ ಪರ್ಟಿಕ್ಯುಲರ್ ಈಕ್ವೇಷನ್ ಅಲ್ಲಿ ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ, ಇಲ್ಲಿ ಬರ್ತಿದ್ದೀನಲ್ಲ, ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ, ಇಮೇಜ್ ಈಸ್ ಫಾರ್ಮ್ಡ್ ಇನ್ ದ ಡೆನ್ಸರ್ ಮೀಡಿಯಂ. ಓಕೆ, ಸೊ ಇದು ಆಬ್ಜೆಕ್ಟ್ ಈಸ್ ಇನ್ ಡೆನ್ಸರ್ ಮೀಡಿಯಂ, ಇಮೇಜ್ ಈಸ್ ಇನ್ ರೇರರ್ ಮೀಡಿಯಂ. ಅದಾದಮೇಲೆ ಮೂರನೇ ಈಕ್ವೇಷನ್ನು ಯಾವುದು, 1/f is equal to n g. ಓಕೆ, ಎ ಸದ್ಯಕ್ಕೆ ಎ ಬರೆದಿರ್ತೀನಿ. ವಾಟರ್ ಆದಾಗ ಅಲ್ಲಿ ವಾಟರ್ ಅಂತ ಬರ್ಕೋಬೇಕು, ಏರ್ಗಾದರೆ ಬರೀದಿದ್ರು ನಡೀತದೆ. -1 ಇಂಟು 1/r1 ಮೈನಸ್ 1/r2, ವೇರ್ r1 ಈಸ್ ಅ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಫಸ್ಟ್ ಫೇಸ್, r2 ಈಸ್ ಅ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸೆಕೆಂಡ್ ಫೇಸ್. ಓಕೆ, ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಅಂದಾಗ r1 r2 ಎರಡು ಸೇಮ್ ಆಗುತ್ತೆ. ಆಮೇಲೆ 1/f is equal to, ಇದು ಎಫ್ ಏರಲ್ಲಿ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ಏರ್, ಅದೇ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ವಾಟರ್ ಆದಾಗ NGW -1 ಇಂಟು 1/r1 ಮೈನಸ್ 1/r2. ನೀವು ಕೂಡ ಈ ಥರ ಈಕ್ವೇಷನ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ಒಂಥರ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಪವರ್ ಇಸ್ ಈಕ್ವಲ್ ಟು 1/f. ಅದನ್ನೇ ನೀವು ಸೆಂಟಿಮೀಟ್ರಲ್ಲಿ ಬರೆಯೋದಾದರೆ 100 divided by f, if f is in
ಇನ್ ಸೆಂಟಿಮೀಟರ್. ಅದು ಸ್ವಲ್ಪ ಮನಸ್ಸಲ್ಲಿರಲಿ. ಅದಾದಮೇಲೆ ಪವರ್ಗೆ ಇನ್ನೂ ಒಂದು ಫಾರ್ಮುಲಾ ಇದೆ, P is equal to N2 minus N1 divided by R ಅಂತ. ಜೊತೆಗೆ ಲೆನ್ಸಿನ ಸುತ್ತ ಯಾವುದಾದ್ರೂ ರಿಫ್ರಾಕ್ಟಿವ್ ಮೀಡಿಯಮ್ ಇತ್ತು ಅಂತಂದರೆ N divided by F ಅಂತ ಕೂಡ ಬರೀಬಹುದು. ಆಮೇಲೆ ಕೊನೆಯದಾಗಿ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ದಟ್ ಈಸ್ V divided by U. ಆ್ಯಕ್ಚುಲಿ ಮಿರರ್ಸಲ್ಲಿ ಇದು -V ಡಿವೈಡೆಡ್ ಬೈ ಯು ಬಂತು. ಇನ್ನು ಒಂದು ಈಕ್ವೇಷನ್ ಇದೆ, ದಟ್ ಈಸ್ 1/V minus 1/U is equal to 1/F. ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಇಷ್ಟು ಇಂಟ್ರೊಡಕ್ಷನ್ ಕೊಟ್ಟು ಇಷ್ಟು ಲಿಸ್ಟ್ ಆಫ್ ಈಕ್ವೇಷನ್ಸನ್ನು ಮಾಡಿಕೊಂಡು ಒಟ್ಟಾರೆ ಒಂದು 6-7 ಈಕ್ವೇಷನ್ಸನ್ನು ಮಾಡ್ಕೊಂಡಿದ್ದೀವಿ. ಈಗ ನಾನು ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಓಕೆ, ಈಗ ಕ್ವಶನ್ ಓದ್ತೀನಿ. ಎ ಸ್ಮಾಲ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಏರ್ 0.5 ಮೀಟರ್ ಫ್ರಮ್ ಎ ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್. ಒಂದೇ ಸರ್ಫೇಸ್ ಕಾನ್ವೆಕ್ಸ್, ಲೆನ್ಸ್ ಅಂತ ಹೇಳಿಲ್ಲ. ಲೆನ್ಸ್ ಅಂತ ಹೇಳಿದಾಗ ನಾವು ಈ ಥರ ತಗೋಬಹುದು, ಆದರೆ ಒಂದೇ ಕಾನ್ವೆಕ್ಸ್ ಸರ್ಫೇಸ್ ಅಂತ ಹೇಳಿರೋದು, ಹಾಗಾಗಿ ಅದು ಬೇರೆ ಥರ ಡಯಾಗ್ರಾಮ್ ಬರಿತೀನಿ ಅದನ್ನು. ಆಫ್ ರೇಡಿಯಸ್ ಆಫ್ ಕರ್ವೇಚರ್ 0.1 ಮೀಟರ್. ಫೈಂಡ್ ಪೊಸಿಷನ್ ಆಫ್ ದ ಇಮೇಜ್ ಇಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಈಸ್ 1.5. ವಾಟ್ ಈಸ್ ಪವರ್ ಆಫ್ ದ ರಿಫ್ರಾಕ್ಟಿಂಗ್ ಸರ್ಫೇಸ್? ಓಕೆ, ಸೊ ಕೊಟ್ಟಿರೋ ಡೇಟಾ ಬರೆಯೋಣ. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಏರ್, N1 ಈಸ್ ಈಕ್ವಲ್ ಟು ಏರ್ ಅಂತ ಹೇಳಿರೋದ್ರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಬರ್ಕೋತೀನಿ. ಇಟ್ ಈಸ್ 1. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ 1. ಓಕೆ, 0.5 ಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. U ಈಸ್ ಈಕ್ವಲ್ ಟು -0.5 ಮೀಟರ್. ಯಾಕೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವೇ ಇರುತ್ತೆ. ಫ್ರಮ್ ದಿ ಸ್ಪೆರಿಕಲ್ ಸರ್ಫೇಸ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ 0.1. ಸೊ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ 0.1 ಮೀಟರ್. ಫೈಂಡ್ ಪೊಸಿಷನ್ ಆಫ್ ದ ಇಮೇಜ್ ಅಂದರೆ V ಕ್ವಶನ್ ಮಾರ್ಕ್. ಆಲ್ಸೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಕೊಟ್ಟಿದ್ದಾರೆ N2 ಈಸ್ ಈಕ್ವಲ್ ಟು 1.5. ಪವರ್ ಕೇಳಿದ್ದಾರೆ ಕ್ವಶನ್ ಮಾರ್ಕ್. ಇಷ್ಟು ಸಮ್ಮರಿ, ಪ್ರಾಬ್ಲಮಿನ ಸಮ್ಮರಿ. ಗೊತ್ತಾಯ್ತಲ್ವಾ? ಈಗ ಡಯಾಗ್ರಾಮನ್ನು ಬರೆಯೋಣ. ಡಯಾಗ್ರಾಮ್ ಬರೀದಿದ್ರು ನಡೆಯುತ್ತೆ. ಓಕೆ, ಇದು ಕರ್ವ್ಡ್ ಸರ್ಫೇಸ್, ಕಾನ್ವೆಕ್ಸ್ ಸರ್ಫೇಸ್. ಓಕೆ, ಆಬ್ಜೆಕ್ಟನ್ನು ಇಲ್ಲಿ ಇಟ್ಟಿದ್ದಾರೆ ಏರಲ್ಲಿ, O ಅಂತ ಬರಿತೀನಿ. ನೋಡಿ, ಈ ಕಡೆ ಇರೋದೆಲ್ಲ ಡೆನ್ಸ್ ಮೀಡಿಯಮ್. ಸುಮ್ಮನೆ ನಾನು ಸ್ವಲ್ಪ ಶೇಡ್ ಥರ ಮಾಡ್ತೀನಿ. ಇದೆಲ್ಲ ಡೆನ್ಸರ್ ಮೀಡಿಯಮ್. ಓಕೆ, ಸೊ ಈಗ ಆಬ್ಜೆಕ್ಟು ಇಲ್ಲಿದೆ. ಇಲ್ಲಿಂದ ಆಮೇಲೆ ಇದಕ್ಕೆ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿದೆ, ಸೆಂಟರ್ ಆಫ್ ಕರ್ವೇಚರ್ C. ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈನನ್ನು ಹೇಳಿದ್ರೆ ಸರ್ಫೇಸ್ಗೆ, ಅದನ್ನು ನಾರ್ಮಲ್ ಅಂತ ಕರಿಬಹುದು. ಇದೆಲ್ಲ ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈಗ ಇಲ್ಲಿಂದ ಹೊರಟಂಥ ರೇ ಇಲ್ಲಿ ಬಂದು ಇದು ಈ ಥರ ಬೆಂಡ್ ಆಗುತ್ತೆ. ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ ಬಿಕಾಸ್ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್. ಸೊ ರೇ ಗೋಸ್ ಲೈಕ್ ದಿಸ್ ಆ್ಯಂಡ್ ಕಮ್ಸ್ ಲೈಕ್ ದಿಸ್. ದಿಸ್ ಈಸ್ ದ ಇಮೇಜ್ ಫಾರ್ಮೇಷನ್. I ಈಸ್ ದ ಇಮೇಜ್ ಪೊಸಿಷನ್. ಸೊ ಅದನ್ನು ನಾವು ಕಂಡುಹಿಡಿಬೇಕು. ಸೊ ವಾಟ್ ಟು ಡೂ? ವೇರ್ ಈಸ್ ಇಮೇಜ್ ಫಾರ್ಮ್ಡ್? ಇಮೇಜ್ ಈಸ್ ಫಾರ್ಮ್ಡ್ ಇನ್ ಡೆನ್ಸರ್ ಮೀಡಿಯಮ್ ದಟ್ ಈಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N1. ವೇರ್ ಈಸ್ ಆಬ್ಜೆಕ್ಟ್? ಇಟ್ ಈಸ್ ಇನ್ ರೇರರ್ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N1. ಸೊ ಯಾವುದು ಈಕ್ವೇಷನ್ ಹಾಗಾದರೆ? ಇದು ಸರ್ ಫಸ್ಟ್ ಒನ್ ಸರ್. ಓಕೆ, ಲೆಟ್ ಅಸ್ ರಿಕಾಲ್ ದಟ್ ಈಕ್ವೇಷನ್. ಕನ್ಸಿಡರ್, ಅಷ್ಟೇನೆ ನೀವು ಡೇಟಾ ಬರೆದು ಬಿಟ್ರೆ ಈಕ್ವೇಷನ್ ಥಟ್ ಅಂತ ನೆನಪಾಗುತ್ತೆ. N2 ಡಿವೈಡೆಡ್ ಬೈ V minus N1 divided by U is equal to N2 minus N1 divided by R. ಓಕೆ, ಸೊ ಈ ಡಯಾಗ್ರಾಮನ್ನು ತೆಗೆದು ಬಿಡ್ತೀನಿ, ಇದು ಕನ್ಫ್ಯೂಸ್ ಆಗುತ್ತೆ. ಓಕೆ, ಲೆಟ್ ಅಸ್ ಪ್ರೊಸೀಡ್ ಫರ್ದರ್. N2 1.5 ಡಿವೈಡೆಡ್ ಬೈ V ಮೈನಸ್ N1 1 ಡಿವೈಡೆಡ್ ಬೈ U ವ್ಯಾಲ್ಯೂ ಇಲ್ಲಿದೆ ನೋಡಿ, -0.5 is equal to 1.5 minus 1 divided by radius of curvature 0.1. So 1.5 divided by V plus 1 divided by 0.5 is equal to 0.5 divided by 0.1. 1.5 minus 1. ಅಷ್ಟೇ, ಇನ್ನು ಮುಗೀತು. 1.5 divided by 1.5 divided by V ಪ್ಲಸ್ ಇದು 1/0.5 ಅನ್ನು 10/5 ಅಂತ ಬರ್ಕೊಂಡು ಅಂದರೆ +2 ಆಗುತ್ತೆ. ಇದು 0.5/0.1 ಅಂದರೆ 0.5/1 5/1 ಆಗುತ್ತೆ ಅಷ್ಟೇ. ಇದು ಅಲ್ಲಿಗೆ ದಿಸ್ ಈಸ್ 5. ಓಕೆ, ಜಸ್ಟ್ 1 minute. 5. ಓಕೆ, ಸೊ 1.5 divided by V is equal to 3. 2 ಆ ಕಡೆಗೆ ಹೋದರೆ -2 ದಟ್ ಈಸ್ 3. ಆರ್ V is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 ಇಲ್ಲಿ ಬರುತ್ತೆ, V ಅಲ್ಲಿಗೆ ಹೋಗುತ್ತೆ. 1.5 divided by 3 that is 0.5 meter. So
ಇಮೇಜ್ ಡಿಸ್ಟೆನ್ಸ್ ಬಂತು. ವೇರ್ ದ ಇಮೇಜ್ ಈಸ್ ಫಾರ್ಮ್, ಫೈಂಡ್ ದ ಪೊಸಿಷನ್ ಆಫ್ ದ ಇಮೇಜ್ ಅಂದರೆ ಇಮೇಜ್ ಡಿಸ್ಟೆನ್ಸ್ ಅಂತಂದೇ ಅರ್ಥ. ಇನ್ನು ಎರಡನೇ, ಇದು ಫಸ್ಟ್ ಪಾರ್ಟ್ ಆಯಿತು, ಇಲ್ಲಿ ಫಸ್ಟ್ ಅಂತ ಬರಿತೀನಿ. ಈಗ ಸೆಕೆಂಡ್ ಪಾರ್ಟಲ್ಲಿ ಏನು ಕೇಳಿದ್ದಾರೆ, ಪವರನ್ನು ಕೇಳಿದ್ದಾರೆ. ಸರ್ ಪವರ್ ಫಾರ್ಮುಲಾ ಯಾವುದು ಸರ್, ಇಲ್ಲಿ ಫೋಕಲ್ ಲೆಂತ್ ಕೊಟ್ಟಿಲ್ಲ. ಫೋಕಲ್ ಲೆಂತ್ ಕೊಟ್ಟಿಲ್ದಾಗ ನಾವು ಪವರ್ ಫಾರ್ಮುಲಾ ಯಾವುದನ್ನ, ಇದನ್ನು ಬಳಸಬೇಕು, ಗಮನಿಸಿ. ಸೊ ಫೋಕಲ್ ಲೆಂತ್ ಅಂತ ಕೊಟ್ಟಾಗ ಪವರನ್ನು ಈಸಿಯಾಗಿ ಕಂಡುಹಿಡಿಬೋದು ಯೂಸಿಂಗ್ ದಿಸ್ ಆರ್ ಯೂಸಿಂಗ್ ದಿಸ್ ಫಾರ್ಮುಲಾ. ಬಟ್ ಇಲ್ಲಿ ಫೋಕಲ್ ಲೆಂತೇ ಕೊಟ್ಟಿಲ್ಲ, ಹಾಗಾಗಿ ವಿ ಹ್ಯಾವ್ ಟು ಗೋ ಫಾರ್ ದಿಸ್ ಈಕ್ವೇಷನ್. ಈ ಥರ ಕೊಟ್ಟಿರೋ ಡೇಟಾ ನೋಡಿಕೊಂಡು ಯಾವ ಈಕ್ವೇಷನನ್ನು ನಾವು ಬಳಸಬೇಕು ಅನ್ನೋಷ್ಟು ನೀವು ಪಳಗಬೇಕು. ಓಕೆ, ಸೊ ಇಟ್ ಈಸ್ n2 ಮೈನಸ್ n1 ಡಿವೈಡೆಡ್ ಬೈ r. ದಟ್ ಈಸ್ n2 ಮೈನಸ್ n1 ಮಾಡೋ ನೆಸೆಸಿಟಿನೇ ಇಲ್ಲ. 1.5 ಮೈನಸ್ 1 0.5 ಅಂತ ಗೊತ್ತಿದೆ. 0.5 ಡಿವೈಡೆಡ್ ಬೈ r ದಟ್ ಈಸ್ 0.1. ಅಂದರೆ ಇದೇನು RHS ಇದೆಯಲ್ಲ ಮಕ್ಕಳೇ, ಅದೇನೇ ಏನು ಪವರ್. n2 ಮೈನಸ್ n1 ಡಿವೈಡೆಡ್ ಬೈ r ಅಂದರೆ RHS ಆಫ್ ದಿಸ್ equation is actually power. So P is equal to 5 diopter. Diopter is a SI unit of power. ಗೊತ್ತಾಯ್ತಲ್ವಾ? So that's all about this numerical problem. Okay, ಒಂದ್ಸತಿ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನ ಸ್ಲೈಡ್ಗೆ ಹೋಗಿ. So I hope you are enjoying and you are following. Well, next question. A small air bubble within the glass sphere. ಈಗ ಬಂತು ನೋಡಿ, ಗ್ಲಾಸ್ ಸ್ಪಿಯರ್ನ ಒಳಗಡೆಗೆ ಬಬ್ಬಲ್ ಇದೆ. ಆಬ್ಜೆಕ್ಟ್ ಈಸ್ ಇನ್ಸೈಡ್ ದ ಸ್ಪಿಯರ್ ಆಫ್ ರೇಡಿಯಸ್ 2 centimeter, appears to be 1 centimeter from the surface when viewed along the diameter containing the bubble. Calculate the real distance from the surface. Calculate the real distance from the surface. ಈಗ ಅದೇನು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಒಂದು ಏರ್ ಬಬ್ಬಲ್ ಇದೆ, ಒಂದು ಸ್ಪಿಯರ್ ಇದೆ, ಗ್ಲಾಸ್ ಸ್ಪಿಯರ್. ಫಸ್ಟ್ ಐ ರೈಟ್ ದ ಗ್ಲಾಸ್ ಸ್ಪಿಯರ್. Okay, this is the diameter, this is the center. I call that center as C. Okay, well, I draw the diagram, bigger diagram, just wait. So this is the glass sphere, and this is the okay, देखो ಹೋಗ್ತಾ ಇಲ್ಲ. Okay. Oh, something is happening. Okay, let me. Okay. This is the diameter. Oh. Okay, so center, this is the diameter, this is the center. Air bubble, I take it as object. Sphere of the radius 2 centimeter, that means radius of curvature is 2 centimeter. Appears to be 1 centimeter from the surface when viewed along the diameter. ಈ ಕಡೆಯಿಂದ ನೋಡ್ತಾ ಇದ್ದೀರಾ ನೀವು. Actually ಅದು ಏರ್ ಬಬಲ್ ವಿತ್ ಇನ್ ದ ಗ್ಲಾಸ್ 2 centimeter appears to be 1 centimeter from the surface. ಈಗ ಇಲ್ಲಿ ಎಲ್ಲೋ ಇದೆ ಆಬ್ಜೆಕ್ಟ್, ಅದು ಇಲ್ಲೆಲ್ಲೋ ಇದೆ, ಅದು ಇಲ್ಲಿ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಓಕೆನಾ? ಸೊ ಇದು ಪೋಲ್ ಸೆಂಟರ್. ಓಕೆ, ಸೊ 1 minute, I will explain the diagram. Now you draw a line passing through the center, that is going to be the normal. ಈಗ ಇಲ್ಲಿಂದ ಹೊರಟಂಥ ರೇ, ಆಬ್ಜೆಕ್ಟಿಂದ ಹೊರಟಂಥ ರೇ ಹೀಗೆ ಡಿವಿಯೇಟ್ ಆಗುತ್ತೆ. ರಿಫ್ರಾಕ್ಷನ್, ರೇರರ್ ಟು ಡೆನ್ಸರ್ ಆದರೆ ಟೂವರ್ಡ್ಸ್, ಡೆನ್ಸರ್ ಟು ರೇರರ್ ಆದರೆ ಅವೇ. ಇದನ್ನು ಹಿಂಗೆ ನೀವು ಎಕ್ಸ್ಟ್ರಾಪೊಲೇಟ್ ಮಾಡಿದರೆ, ಸ್ವಲ್ಪ ಸ್ಟ್ರೈಟಾಗಿ ಬರಬೇಕು, ಹಿಂಗೆ ಎಕ್ಸ್ಟ್ರಾಪೊಲೇಟ್ ಮಾಡಿ ಇಲ್ಲಿ ಇಮೇಜ್ ಫಾರಮ್ ಆಗಿದೆ. ಓಕೆನಾ? ಈಗ ಪಿ ಒ ಈಸ್ ಈಕ್ವಲ್ ಟು ಯು, ಪಿ ಐ ಈಸ್ ಈಕ್ವಲ್ ಟು ವಿ. ಓಕೆ, ಸೊ ನೀವು ನೋಡ್ತಾ ಇರೋದು ಹೊರಗಡೆಯಿಂದ n1 ಈಸ್ ಈಕ್ವಲ್ ಟು 1, n2 ಈಸ್ ಈಕ್ವಲ್ ಟು 1.54. ಓಕೆ, ಸೊ ಇಷ್ಟು ಡೇಟಾ ನಮಗೆ ಗೊತ್ತಿದೆ. ಓಕೆ, ನೌ we shall calculate what actually calculate the real distance. ಅಂದರೆ we have to find out u. real distance ಅಂದರೆ ಇದು u, ಇದನ್ನು ಕಂಡುಹಿಡಿಯಬೇಕು. ಎಷ್ಟು
ಏನು ಅಪಿಯರ್ಸ್ ಟು ಬಿ 1 ಸೆಂಟಿಮೀಟರ್ ವಿ ಕೊಟ್ಟಿದ್ದಾರೆ, ವಿ ಅನ್ನು ಕೊಟ್ಟಿದ್ದಾರೆ 1 ಸೆಂಟಿಮೀಟರ್ ಅಂತ. ಇಟ್ ಈಸ್ ಆಕ್ಚುಲಿ -1 ಬಿಕಾಸ್ ಯು ಆರ್ ಮೆಷರಿಂಗ್ ಲೈಕ್ ದಿಸ್, ಲೈಟ್ ಈಸ್ ಕಮಿಂಗ್ ಲೈಕ್ ದಿಸ್, ಲೈಟ್ಗೆ ಆಪೋಸಿಟ್ ಆಗಿ ನೀವು ಹೋಗ್ತಾ ಇದ್ದೀರಾ. ಆಮೇಲೆ ರೇಡಿಯಸ್ ಆಫ್ ಕರ್ವೇಚರ್ ಅದು ಕೂಡ ಮೈನಸ್. ಯಾಕೆ ಅಂತಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ನ ನೀವು ಹಿಂಗೆ ಮೆಷರ್ ಮಾಡ್ತೀರಾ, ಲೈಟ್ ಹಿಂಗೆ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇಂದಿನ ಕೇಸಲ್ಲಿ ಹಂಗಾಗಲಿಲ್ಲ. ಸಿ, ಇಂದಿನ ಪ್ರಾಬ್ಲಮಲ್ಲಿ ಲೈಟು ಓಕೆ ಹೀಗೆ ನೀವು ಮೆಷರ್ ಮಾಡಿದ್ರಿ, ಲೈಟು ಹೀಗೆ ಹೋಯಿತು, ಎರಡೂ ಒಂದೇ ಡೈರೆಕ್ಷನಲ್ಲಿತ್ತು. ಹಾಗಾಗಿ ನಾನು ರೇಡಿಯಸ್ ಆಫ್ ಕರ್ವೇಚರ್ನ ಪ್ಲಸ್ ತಗೊಂಡೆ. ಆದರೆ ಈ ಪ್ರಾಬ್ಲಮಲ್ಲಿ ಲೈಟು ಒಳಗಡೆಯಿಂದ ಬರ್ತಾ ಇದೆ, ನೀವು ಹೀಗೆ ಅಪೋಸಿಟ್ ಆಗಿ ಮೆಷರ್ ಮಾಡ್ತಾ ಇದ್ದೀರಾ. ಲೈಟಿಗೆ ಅಪೋಸಿಟ್ ಮೆಷರ್ ಮಾಡೋದ್ರಿಂದ ರೇಡಿಯಸ್ ಆಫ್ ಕರ್ವೇಚರ್ ಕೂಡ ಮೈನಸ್ ಆಗುತ್ತೆ. ಆಮೇಲೆ ಆಬ್ಜೆಕ್ಟ್ ಎಲ್ಲಿದೆ? ಗ್ಲಾಸಿನ ಒಳಗಡೆಗಿದೆ. ಗ್ಲಾಸಿನ ಒಳಗಡೆಗಿದೆ ಅಂದಾಗ ನೀವು ಯಾವ ಈಕ್ವೇಷನ್ ಅನ್ನು ಬಳಸಬೇಕು? ಸ್ವಲ್ಪ ಹಿಂದೆ ಹೋಗಿ ಈ ಈಕ್ವೇಷನ್ ಅನ್ನು ಬಳಸಬೇಕು. ಸೊ ಈಗೆಲ್ಲ ಕ್ಲಾರಿಟಿ ಸಿಕ್ಬಿಡ್ತಲ್ವಾ? ಎಸ್ ಸರ್. ಈಗ ಏನಿದ್ರು ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫೈ ಮಾಡೋದು. ಓಕೆ, ಸೊ ನಾವು ಕನ್ಸಿಡರ್ ಏನು n1/v ಮೈನಸ್ n2/u ಇಸ್ ಈಕ್ವಲ್ ಟು n1 ಮೈನಸ್ n2 ಡಿವೈಡೆಡ್ ಬೈ r. ಓಕೆನಾ? ಸೊ n1 ದಟ್ ಈಸ್ 1 ಡಿವೈಡೆಡ್ ಬೈ ಮೈನಸ್ 0.1. ಓಕೆ, ಇಮೇಜ್ ಡಿಸ್ಟೆನ್ಸ್ ಅನ್ನು ನಾನು ಮೈನಸ್ ಅಂತ ತೊಗೊಂಡಿದ್ದೀನಿ. 1 ಸೆಂಟಿಮೀಟರ್ ಅಲ್ವಾ? ಓಕೆ, 0.1 ಅಲ್ಲ, ಅದು 1 ಓಕೆ, 1 ಸೆಂಟಿಮೀಟರ್, ಸಾರಿ. ಸೊ 1 ಸೆಂಟಿಮೀಟರ್ -1 ಮೈನಸ್ ಆಫ್ n2 ಡಿವೈಡೆಡ್ ಬೈ ಯು. n2 ಕೊಟ್ಟಿದ್ದಾರೆ, ಅದನ್ನು ಬರೆದು ಬಿಡೋಣ. ಎಷ್ಟು? 1.54 ಅಂತ. ಸೊ n2 ಈಸ್ 1.54 ಈಸ್ ಈಕ್ವಲ್ ಟು 1 ಮೈನಸ್ 1.54 ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ -2 ಸೆಂಟಿಮೀಟರ್. ಎಲ್ಲ ಸೆಂಟಿಮೀಟ್ರಲ್ಲಿದೆ, ನಾನು ಸೆಂಟಿಮೀಟ್ರಲ್ಲೇ ಬರ್ಕೋತೀನಿ. ಸೊ ಅಲ್ಲಿಗೆ ಇದು -1 ಮೈನಸ್ 1.54 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು ಇದು -0.54 ಡಿವೈಡೆಡ್ ಬೈ -2. ಸೊ ಸಿಂಪ್ಲಿಫೈ ಫರ್ದರ್, ದಿಸ್ ಬಿಕಮ್ಸ್, ಈ ಮೈನಸನ್ನು ಆ ಕಡೆ ಕಳಿಸ್ತೀನಿ, -1.54 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು ಇದು ಮೈನಸ್ ಕ್ಯಾನ್ಸಲ್ ಆಗಿ 0.54 ಡಿವೈಡೆಡ್ ಬೈ 2, ಮತ್ತು ಇದು ಆ ಕಡೆ ಬಂದರೆ +1 ಆಗುತ್ತೆ. ಓಕೆನಾ? ಸಿಂಪ್ಲಿಫೈ ಫರ್ದರ್, ದಿಸ್ ಈಸ್ -1.54 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು, ಸೊ ಇದನ್ನು ಫುಲ್ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ. 0.54 ಡಿವೈಡೆಡ್ ಬೈ 2 +1 ಈಸ್ ಈಕ್ವಲ್ ಟು 1.27. ಸೊ ನನಗೆ ಯು ಬೇಕು, ಇಟ್ ಈಸ್ -1.54 ಡಿವೈಡೆಡ್ ಬೈ 1.27. ಸೊ 1.54 ಡಿವೈಡೆಡ್ ಬೈ 1.27 ಈಕ್ವಲ್ಸ್ 1.21 ವಿತ್ ನೆಗೆಟಿವ್ ಸೈನ್. ಆಬ್ವಿಯಸ್ ಅಲ್ವಾ? ನೆಗೆಟಿವ್ ಸೈನ್ ಯಾಕೆ ಬರಬೇಕು ಹೇಳಿ? ಯಾಕೆ ಅಂತಂದರೆ ವಿ ಆರ್ ಮೆಷರಿಂಗ್ ಲೈಕ್ ದಿಸ್, ಲೈಟ್ ಈಸ್ ಕಮಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ವಾಟ್ ಈಸ್ ದ ರಿಯಲ್ ಡಿಸ್ಟೆನ್ಸ್ ಫ್ರಮ್ ದ ಸರ್ಫೇಸ್? ರಿಯಲ್ ಡಿಸ್ಟೆನ್ಸ್ ಫ್ರಮ್ ದ ಸರ್ಫೇಸ್ ಇದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ವಾಟ್ ಈಸ್ ದ ರಿಯಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ ಕೂಡ ಕೇಳ್ಬೋದು. ನೋಡಿ ಮಕ್ಕಳೇ, ನಾನು ಇವಾಗ ಈ ಡಿಸ್ಟೆನ್ಸ್ ಅನ್ನು ಕಂಡುಹಿಡಿದಿದ್ದೀನಿ, ಅವರು ಈ ಡಿಸ್ಟೆನ್ಸ್ ಅನ್ನು ಕೇಳಬಹುದು. ಓಕೆ, ಸೊ ಏರ್ ಬಬಲ್ ವಿತ್ ಇನ್ ದಿ ಗ್ಲಾಸ್ ಆಫ್ ರೇಡಿಯಸ್ 2 ಸೆಂಟಿಮೀಟರ್ ಅಂದರೆ ಟೋಟಲಿ 2 ಸೆಂಟಿಮೀಟರ್ ಇದೆ. 2 ಸೆಂಟಿಮೀಟರ್ನಲ್ಲಿ ಇದನ್ನು ಮೈನಸ್ ಮಾಡಿದರೆ, ಅಂದರೆ 2 ಮೈನಸ್ 1.21 ಮಾಡಿದರೆ ಬರೋ ಆನ್ಸರು ಇದು ಆಗಿರುತ್ತೆ, ಈ ಡಿಸ್ಟೆನ್ಸ್ ಆಗಿರುತ್ತೆ. ಓಕೆನಾ? ಸೊ ಐ ಹೋಪ್ ಯು ಆರ್ ಫಾಲೋಯಿಂಗ್ ಆ್ಯಂಡ್ ಆಲ್ಸೋ ಐ ಹೋಪ್ ಯು ಆರ್ ಎಂಜಾಯಿಂಗ್.